ಏನು ಮಾರಾಣಿಯರು ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಆರಾಮಾಗಿ. ಏನೋ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಾ ನಿನಗೆ? ಹಾಂ, ಮನೇಲಿ ನೋಡು ಎಷ್ಟೊಂದು ಕೆಲಸ ಬಿದ್ದೈತೆ, ಏನು ಹಿಂಗೆ ಕೂತಿದೆಯಲ್ಲ? ನೋಡಿ, ಸ್ವಲ್ಪ ಯಾಕೋ ಬೆನ್ನು ನೋಯ್ತಾಯಿತ್ತು, ಅದಕ್ಕೆ ನಾನು ಕೆಲಸ ಎಲ್ಲ ಮಾಡಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂತು, ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂದ್ಬಿಟ್ಟು ಹಂಗೆ ಕಂಬ ಹೊರ್ಕೊಂಡು ಕೂತ್ಕೊಂಡೆ ರೀ. ಯಾಕ್ರಿ ಹಾಗಂತ ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? ಓ, ಬೇಗ ಬರಬಾರ್ದು ಹಂಗಾರೆ ನಾನು. ಬೇಗ ಬರೋದು ನಿನಗೆ ಸಮಸ್ಯೆ. ಹಂಗಾರೆ ನಾನು ಬೇಗ ಬರಲಿಲ್ಲ ಅಂದಿದ್ರೆ ನಿನ್ನ ಇನ್ನೂ ಆರಾಮಾಗಿ ಕೂತ್ಕೊಂಡು ಮಲ್ಕೊಂಡು ಗೀಟಿಂಗ್ ಮಾಡ್ಕೊಂಡು ಇರ್ತಿದ್ದೇನೋ. ಅಲ್ಲ, ನಾನು ನೋಡಿದ್ರೆ ಕಷ್ಟ ಬಿದ್ದು ದುಡಿತೀನಿ. ಬೆಳಗ್ಗೆ ಅಷ್ಟು ಹೊತ್ತಿಗೆ ಹೋದರೆ ರಾತ್ರಿವರೆಗೂ ಕತ್ತೆ ದುಡ್ಕೊಂಡು ದುಡಿತೀನಿ. ತಂದು ನನಗೂ ಸಾಕಾಗಿ ಹೋಗೈತೆ. ನೋಡು, ಬಂದು ಗಂಡನಿಗೆ ಏನು ಕುಡಿತೀರಾ, ಏನು ಎತ್ತ ಇಲ್ಲ, ಯಾಕೆ ಬಂದ್ರೆ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತ ಕೇಳ್ತೀಯಲ್ಲೇ. ನಿನ್ನಂತೋಳೆ ಇದ್ದರೆ ಅಷ್ಟೇ ಉದ್ಧಾರ. ಯಾಕ್ರಿ ಹೆಂಗೆ ಮಾತಾಡ್ತೀರಾ? ನಂಗೆ ಯಾಕೋ ಸ್ವಲ್ಪ ಬೆನ್ನು ತುಂಬ ನೋಯ್ತಾಯಿತ್ತು. ಅದು ಸಿಸರಿನ್ ಮಾಡಿದಾಗ ಆಪ್ರೇಷನ್ ಮಾಡ್ಬೇಕಾದ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಹಂಗೆ ಪೈನ್ ಬರುತ್ತೆ, ಅದಕ್ಕೆ ನೋಯ್ತಾಯ್ತಲ್ಲ ಅಂತ ಕೂತ್ಕೊಂಡೆ. ಏನು ನಾನೇನು ಕೂತಾ ಇರ್ತೀನ? ಎಲ್ಲ ಕೆಲಸನೂ ಮಾಡೇ ತಗೊಂಡು ಕೂತಿರೋದು. ಹಾಂ, ಏನು ಮಾಡಬಾರ್ದು? ಏನು ಮಾಡಿರ್ತೀಯ ಮನೇಲಿ? ಕಸ ಕುಡ್ಸ್ಕೊಂಡು ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಡೋದೇ ನಿನ್ನ ದೊಡ್ಡ ಕೆಲಸ ಅಲ್ಲ. ನಂತರ ತಿರಿಕಂಬ ಗೊತ್ತಾಗುತ್ತೆ. ಅಲ್ಲಿ ನಾನು ಅವರು ಇರ್ತಾವೆ ಅನ್ನಿಸ್ಕೊಂಡು ಬರ್ತೀನಲ್ಲ, ನಿನ್ಗೆ ಅದು ಇದು ತಂದಾಕ್ತೀನಿ ನೋಡು, ಚೆನ್ನಾಗಿ ತಿಂದು ಹಾಕ್ತೀಯಲ್ಲ, ಅದಕ್ಕೆ ಹಂಗೆ ಆಡಿಸ್ತೈತೆ. ಮನೇಲಿ ಮಾಡ್ಕೊಂಡು ಹೋಗೋದ್ರೊಳಗೆ ದೊಡ್ಡ ಕಂತೆ. ನಮ್ಮಂಗೆ ಬಿಸಿಲು ಬೆಂಕಿ ಅಂದಂಗೆಲ್ಲ ದುಡಿದಾಳು ಇವಳು. ಹಾಂ, ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಏನು ಕೂತಿರ್ತೀನ? 3 ಹೊತ್ತು ಕೂತಿರ್ತೀನ? ಅಲ್ಲ, ನಿಮಗೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಬೇಕು, ಪಾತ್ರೆ ತೊಳಿಬೇಕು, ಅಡುಗೆ ಮಾಡಬೇಕು, ಕಸ ಗುಡಿಸ್ಬೇಕು, ಅದು ಇದು ಹೊಲ್ದ ಹತ್ರ ಹೋಗ್ಬೇಕು, ಎಲ್ಲ ಕೆಲಸನೂ ಮಾಡಬೇಕು. ಏನು ಕೂತಿರ್ತೀನ? ಹಾಂ, ಏನು ನೀವು ಒಬ್ಬರೇ ಕೆಲಸ ಮಾಡೋರಂಗೆ ಮಾತಾಡ್ತೀರಲ್ಲ? ಮುಚ್ಚೆ ಬಾಯಿ ಸಾಕು. ಏನು ಕೆಲಸ ಮಾಡಿಬಿಡ್ತಾಳಂತೆ. ನಿನ್ನಳ್ಳಲ್ಲಿ ಕೂತ್ಕೊಂಡು ಮಾಡ್ತೀಯಲ್ಲಮ್ಮ, ನಾಲ್ಕು ಪಾತ್ರೆ ತೊಳ್ಕೊಂಬಿಟ್ಟು ಅಡುಗೆ ಮಾಡಿಬಿಟ್ರೆ ಮುಗ್ದೋಯ್ತು ಅಂತ. ನಾನು ಅವ್ನು ಯಾವ್ಯಾವನ ಹತ್ರ ಎಲ್ಲ ಬಾಸ್ ಹತ್ರ ಎಲ್ಲ ಅನ್ನಿಸ್ಕೊಂಡು ಎಷ್ಟು ಕಷ್ಟ ಬೀಳ್ತೀನಿ ಅದು ನಮಗೆ ಗೊತ್ತೇ. ನಿಮಗೆ ಒಂದು ಹಾಕ್ತೀನಲ್ಲ, ಚೆನ್ನಾಗಿ ತಿಂದು ನೋಡು ಹೆಂಗೆ ಕೂತ್ಕೊಂಡಿದೀಯ ಅಂತ. ಅಲ್ಲ, ಗಂಡ ಬಂದವನಿಗೆ ಕೂತ್ಕೊಳ್ರಿ, ಏನು ಕುಡಿತೀರಾ, ಏನು ತಿಂತೀರಾ, ಅದೆಲ್ಲ ಜ್ಞಾನ ಇಲ್ಲ. ಇವಳ್ದೆ ನೋವಾಗ್ಬಿಡ್ತು. ಹಾಂ, ಇಲ್ಲ ರೀ, ನಿಜವಾಗ್ಲೂ ನೋಯ್ತಾಯಿತ್ತು, ಅದಕ್ಕೆ ಕೂತ್ಕೊಂಡಿದ್ದು. ನಾನು ಬೆಳಗ್ಗೆಯಿಂದ ಬಟ್ಟೆ ಗಿಟ್ಟೆ ಎಲ್ಲ ಬಟ್ಟೆ ಮಿಷಿನ್ಗೆಲ್ಲ ಹಾಕಿ ಎಲ್ಲ ಒಣ ಹಾಕಿ ಪಾತ್ರೆ ತೊಳೆದು ಕಸ ಗುಡಿಸಿನಿ, ಎಲ್ಲ ಒರೆಸಿ ಮಗುನ ಸ್ಕೂಲಿಗೆ ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅಂಥದ್ರಲ್ಲಿ ಕೂತಿದ್ದೀನಿ ಅಂತೀಯಲ್ರಿ? ನನ್ನ ಹೆಂಡ್ತಿ ಬಟ್ಟೆ ಹೋಗೋದು ಸಾಕೈತಾಳೆ ಅಂತ ವಾಷಿಂಗ್ ಮಿಷಿನ್ ಎಲ್ಲ ತಂದುಕೊಟ್ಟೆ. ಇನ್ನೂ ಏನು ತಂದು ಹಾಕ್ಬೇಕೆ? ನೀನು ಎದೆ ಮೇಲೆ ಸುರಿಬೇಕೆ? ಅಲ್ಲ, ನಾನು ಉಂಡ್ರೆ ತಿಂದರೆ ಎಲ್ಲಿ ಖರ್ಚಾಗ್ಬಿಡ್ತು ಅಂತ ಪಸ್ಕೊಂಡು ಹೋಗಿ ಬರ್ತೀನಿ. ಅಂಥದ್ರಲ್ಲಿ ನಿಮ್ಗೆ ತಿಂದು ಮೈ ಬೆಳೆಸ್ಕೊಂಡು ಹೆಂಗೆ ಮಾತಾಡ್ತಾಳೆ ನೋಡು. ಗಂಡ ಅನ್ನೋ ಮರ್ಯಾದಿಲ್ಲ, ಹಿಂತಿರ್ಕೊಂಡು ಮಾತಾಡ್ತೀವಿ ಬೇವರ್ಸಿ. ಹಾಂ, ಓ ರೀ, ನಾನೇನು ಒಗೆಯಲ್ಲ ಹಂಗಾರೆ, ನಾನೇನು ಕೆಲಸನೇ ಮಾಡೋ ಥರ ಮಾತಾಡ್ತಿರಲ್ಲ. ಸರಿ ಇರಿ, ಆಯ್ತು, ಅಡುಗೆ ಮಾಡ್ಕೊಂಬರ್ತೀನಿ ಇರಿ. ಸ್ವಲ್ಪ ಯಾಕೋ ಬೆನ್ನೋವು ಅಂತ ಇವತ್ತು ಏನೂ ಮಾಡೋಕ್ಕಾಗಲಿಲ್ಲ. ಇರಿ, ಒಂದು 10 ನಿಮಿಷ ಇರಿ, ಮಾಡ್ತೀನಿ. ಏನೋ ಒಂಚೂರು ಮಧ್ಯಾಹ್ನ ತಿಂದು ಹೋಗೋಣ ಮನೆಗೆ ಬಂದು ಅಂತ ಅಂದ್ಕೊಂಡ್ರೆ ಮುನ್ನ ಅಡುಗೆ ಮಾಡಿಲ್ವಂತೆ. ಅದೇನಿದೆ ಭಕ್ತರಿಗೆ ಮನೇಲಿ ಅಂಥದ್ದು? ಅಲ್ಲ, ಈ ದೊಡ್ಡದ್ರು ಮುಸುಡಿ ಇಟ್ಕೊಂಡು ನೋಡೆ, ಏನೂ ಅನ್ನಂಗಿಲ್ಲ. ಮುಸುಡಿನ ಒಳ್ಳೆ ನಿನ್ನ ಮುಸುಡಿ ನೋಡೋಕ್ಕೆ ನನಗೆ ಅಸಹ್ಯ ಆಗುತ್ತೆ. ನೀ ಎದ್ದು ನಿನ್ನ ಮುಖ ನೋಡ್ಬಿಟ್ಟು ಅಂತ ನನಗೆ ಇದ್ದದ್ದು ಕೆಲಸನೂ ಆಗಲ್ಲ. ಅಲ್ಲ, ಏನು ಮಾಡ್ತಿರ್ತೀಯ? ಅಲ್ಲ, ಗಂಡ ಬರ್ತಾನೆ, ಅವ್ನಿಗೆ ಏನು ಬೇಕು ಏನು ಬೇಡ ಅಂತ ಒಂಚೂರು ನಿನಗೆ ಜ್ಞಾನ ಇಲ್ವೇ ನಿನಗೆ? ಹಾಂ, ಏನೋ ಇಲ್ವಾ? ಹಂಗಾರೆ ಬೆಳಗ್ಗೆ ಮಾಡಿದ್ವಿ ಇಲ್ವಾ ನಿನಗೆ? ಅದು ಬೆಳಗ್ಗೆ ಲಿಮಿಟಾಗೆ ಮಾಡಿದೆ, ಮಧ್ಯಾಹ್ನ ತಿರ್ಗಾ ತಂಗ್ಲಾಗುತ್ತೆ, ತಿನ್ನಲ್ಲ ಯಾರೂ ಅಂತ. ಸ್ವಲ್ಪ ಇರಿ, ಮಾಡ್ಕೊಂಬಂದ್ಬಿಡ್ತೀನಿ ಬೇಗ. ಚಟ್ನಿ ಇದೆ, ರೈಸ್ ಮಾಡ್ತೀನಿ ಇರಿ. ನೀನೇ ತಿನ್ನು. ನೀನು ಇವಾಗ ರೈಸ್ ಮಾಡಿ ನಾನು ಊಟ ಮಾಡ್ಕೊಂಡು ಹೋಗೋದು ಯಾವಾಗ? ಅಲ್ಲಿ ನೋಡಿದ್ರೆ ಬಾಸ್ ಬಡ್ಕೊತಾ ಇರ್ತಾರೆ. ಅಲ್ಲ, ದರಿದ್ರ ಒಂದು ಮನೇಲಿ ಟೈಮ್ ಊಟ ತಿನ್ನೋಕ್ಕಾಗಲ್ಲ. ದುಡಿಯೋ ಗಂಡಸ್ಗೆ ಹೊಟ್ಟೆ ತುಂಬ ಊಟ ಹಾಕಲ್ಲ ಅಂದರೆ ಏನೇ ನಿಮಗೆ ಬಂದಿರೋದು? ನಾನು ನಿಮಗೋಸ್ಕರ ಎಲ್ಲ ದುಡ್ಕೊಂಡು ಬರಬೇಕು. ನೀವು ನನಗೋಸ್ಕರ ಒಂದು ಚಿಂತೆ ಮಾಡಬೇಡ್ರಿ. ನೀವು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಿ. ನಾವು ಎಲ್ಲರೂ ಬಿಟ್ಟು ಸಾಯ್ತೀನಿ ನಾನು. ನಿಮ್ಗೆ ಅದೇ ಬಂದಿರೋದಲ್ವಾ? ನಾನು ನಿನಗೆ ಏನೇ ಹೇಳಂಗಿಲ್ಲ ಕಣವ. ನೀನು ಮುಸುಡಿನ ಅದು ಇನ್ನೂ ಹತ್ಕೊಂಡೇ ಕೂತಿರೋ. ನನ್ನ ಮನೆಯೇ ಹಾಳು ಮಾಡಿ ಹಿಂಗೆ ಹತ್ಕೊಂಡು ಬರಿದ್ರಕ್ಕೆ. 5 ನಿಮಿಷ ಇರ್ರಿ, ಕುಕ್ಕರ್ಗೆ ಹಾಕ್ಬಿಡ್ತೀನಿ, ಕೂಕೊಂಬಿಡುತ್ತೆ. ಊಟ ಮಾಡ್ಕೊಂಡು ಹೋಗೋರಂತ ಬಿಸಿದು. ನೀವು ಬರಬೇಕಾದ್ರೂ ಒಂದು ಫೋನ್ ಮಾಡಲಿಲ್ಲ, ಏನಿಲ್ಲ. ನಂಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ? ನಾನು ಬರ್ಬೇಕು ಮಾಡ್ಕೊಬಂದಿದ್ರೆ ಇನ್ನೂ ಅದು ಎಷ್ಟು ನಾಡ್ಕೊಡ್ತಿದ್ದೋ. ನಿನ್ನ ಬಂಡವಾಳ ಎಲ್ಲ ಗೊತ್ತಾಯ್ತಲ್ಲ ನನಗೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀಯಲ್ಲ, ಇದು ಗೊತ್ತಾಯ್ತಿರ್ಲಿಲ್ವಲ್ಲವ, ಅದಕ್ಕೆ ಗೊತ್ತಾಯ್ತಿರ್ಲಿ ಅಂತಲೇ ಬಂದೆ, ಹೇಳ್ದೆ ಕೇಳಿದೆ. ಬರೋದಾಗ್ಬಿಟ್ರೆ ಏನು ಕೆಲಸ ಮಾಡೋಳ್ತಾರೆ ಆ್ಯಕ್ಟಿಂಗ್ ಮಾಡ್ಕೊಂಡು ಮಾಡ್ತಿದ್ದೇನೋ.
ಅಯ್ಯೋ ಮಾಡೇ ನನ್ನ ಕರ್ಮ ನಿನ್ನನ್ನು ಕಟ್ಕೊಂಡಲ್ಲ ಹೋಗಿ ನನ್ನ ತಗೊಂಡು ನಾನು ನೋಡ್ಕೊಬೇಕು. ಮಾಡು, ನಾನು ಬರ್ತೀನಿ. ಇನ್ನೂ ಆರಾಮಾಗಿ ಕೂತಿರು ಸಂಜೆ ತನಕ. ಇನ್ನೇನು ಮಗಳು ಬರೋದು ಸಂಜೆನೇ. ಸಂಜೆ ತನಕ ಇನ್ನೇನು ಮಾಡ್ತೀಯ? ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡು. ನಾನು ನಾಳೆ ಬರೋ ನೋಡಿ ಹಂಗೈತೆ. ರೀ ರೀ ಇರ್ರಿ, ಒಂದು 5 ನಿಮಿಷ ಮಾಡ್ತೀನಿ ಇರ್ರಿ. ರೀ ನೀನೇ ತಿಂದು ಇನ್ನೊಂದು ರೌಂಡ್ ಊದ್ಕೋ. ನನಗೇನು ಬೇಡ, ತಿನ್ನು ನೀನೇ ಚೆನ್ನಾಗಿ. ಇವ್ರು ಫೋನ್ ಮಾಡಿ ಬರ್ಬೇಕು ತಾನೆ, ನನಗೇನು ಗೊತ್ತು ಇವ್ರು ಬರ್ತಾರೆ ಅಂತಲ್ಲ. ಬೆನ್ನು ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಈ ಟೈಮ್ಗೆ ಹೇಳೋದನ್ನು ಬರ್ಬೇಕಾ? ಯಾಕೆ ಇವ್ರು ನನ್ನ ಅರ್ಥನೇ ಮಾಡ್ಕೊತಿಲ್ವಲ್ಲ. ಏನಾರ ಹೇಳಿದ್ರೆ ತಿರ್ಕೊಂಡು ಮಾತಾಡ್ತಾಳೆ ಅಂತಾರೆ. ಹೇಳೋದಕ್ಕೂ ಬಿಡಲ್ಲ. ಇಲ್ಲ ಇವರು ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಮನಸ್ಥಿತಿನ. ಇಲ್ಲ ನಾನು ಏನು ಮಾಡಬೇಕು ಅಂತ ಇವ್ರನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ, ನನಗೆ ಆಗ್ತಿಲ್ಲ ಅಂತ. ಇವ್ರು ಅರ್ಥನೇ ಮಾಡ್ಕೊತಿಲ್ಲ. ಎಲ್ಲ ನನ್ನ ಕರ್ಮ ಅಲ್ಲ. ಇವ್ರು ಏನಾದ್ರು ಹೇಳಿದ್ರೆ ಹಿಂತಿರ್ಕೊಂಡು ಮಾತಾಡ್ತಾಳೆ ನನಗೆ ಅಂತಾರೆ. ಏನು ಹೇಳಲಿಲ್ಲ ಅಂದರೆ ಇವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಮನುಷ್ಯಂಗಿಲ್ಲ ಅಂದರೆ ನಾನು ಏನು ಮಾಡಲಿ? ಹಾಂ, ಏನೋ ನನ್ನ ಹಣೆ ಬರೋನೇ ಸರಿ ಇಲ್ಲ. ನಾನೊಂದು ಮಾತಾಡೋಕ್ಕೆ ಹೋದರೆ ಅವರೊಂದು ಅರ್ಥ ಮಾಡಿಕೊಂಡು ಮನಸ್ತಾಪಗಳೇ ಜಾಸ್ತಿ ಆಗ್ತಿದೆ ಹೊರತು ಇದು ಸರಿ ಹೋಗ್ತಿಲ್ಲ. ಏನೋ ಇದ್ದಂಗಾಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.